ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಏನೂ ಇಲ್ಲ, ಜಸ್ಟ್ ಲೈಕ್ ವಾಟರ್ ಸ್ಪೋರ್ಟ್ಸ್ ಆಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಇಷ್ಟೇ ರೆಡಿ ಆಗಿರೋದು. ತುಂಬ ಬಿಸಿಲೈತೆ. ಸೊ ಜಸ್ಟ್ ಬರೀ ವಾಟರ್ ಸ್ಪೋರ್ಟ್ಸ್ ಆಡೋಣ, ಮತ್ತು ಈವ್ನಿಂಗ್ ಬೇರೆ ಪ್ಲ್ಯಾನ್ಸ್ ಐತೆ. ಇವತ್ತೇ ನಮ್ಮಮ್ಮ ಬರ್ಡೇ ಆ್ಯಂಡ್ ಆ್ಯನಿವರ್ಸರಿ. ಸೊ ಇವಾಗ ನಾನು ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಮಾಡಬೇಕಾಯಿತು. ಇವಂಗೂ ನೀರಂದರೆ ಭಯ. ಸೊ ಆ ಸ್ಕೂಬಾ ಡೈವಿಂಗಲ್ಲಿ ಏನು ಅಂದರೆ, ಇಲ್ಲಿ ನಾರ್ತ್ ಗೋವಾಯಿಂದ ಸೌತ್ ಗೋವಾಗ ಅವರೇ ಪಿಕಪ್ ಮಾಡಿ ಕರ್ಕೊಂಡು ಹೋಗ್ತಾರಂತೆ. ಸೊ ನಮ್ಮ ಬರೋಕ್ಕೆ ಬೆಳಗ್ಗೆ 7 or 9 ಬಿಟ್ಟರೆ ಈವ್ನಿಂಗ್ 5:30 ಆಗೋಗುತ್ತೆ. ಸೊ ಈ ನಮ್ಮಮ್ಮ ಫಸ್ಟ್ ಆಫ್ ಆಲ್ ನನ್ನ ನೀರಲ್ಲಿ ಎಲ್ಲೂ ಬಿಡೋಲ್ಲ ಗೈಸ್ ಆಡೋಕ್ಕೆ. ಅದರಲ್ಲೂ ಸರಿ ಒಪ್ಪಿಸ್ದೆ, ಓಕೆ ಆಡ್ತೀನಿ ಪರವಾಗಿಲ್ಲ ಅಂತ. ಆಮೇಲೆ ನೋಡಿದ್ರೆ ಅವ್ರ ಟೈಮಿಂಗ್ಸ್ ಬೇರೆ ಆ ಥರ ಹೇಳ್ಬಿಟ್ರು, ಬೇಡ. ಆಮೇಲೆ ಯಾರು ಅಕಂಪನಿ ಮಾಡೋಂಗೂ ಇಲ್ಲ ಅಂತ ಹೇಳಿದ್ರು. ಇನ್ ದ ಸೆನ್ಸ್ ಲೈಕ್ ಇನ್ನೊಬ್ರು ಯಾರಾದರೂ ಆಡೋರಿದ್ರೆ ಬರ್ಬೋದು, ಗೊತ್ತಿಲ್ಲ ನೋಡು. ಬಿಟ್ಟಿಲ್ಲ. ಸೊ ಅದಕ್ಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿದೆ. ಬಟ್ ಸ್ಕೂಬಾ ಡೈವಿಂಗ್ ನಾನು ಮಾಡಲೇಬೇಕಾಗಿತ್ತು. ಗೈಸ್ ನೋಡಿ, ಪ್ಯಾರಾಸೈಲಿಂಗ್ ಆಡು ಅಂದರೆ ಆಡ್ತಾನೆ ಇಲ್ಲ ಇವನು. ಬಾಪು ಆಡು, ನಡಿ ಗೈಸ್. ನಾನು ಒಬ್ಳೆ ಗೈಸ್ ಹೋಗ್ತಾ ಇರೋದು. ಇವ್ನು ಕಂಪ್ನಿನೇ ಕರೆದು, ಇವ್ನು ನೀರಂದರೆ ಸಖತ್ ಭಯ. ಬಾ ಗೈಸ್ ನೋಡಿ, ಆಲ್ರೆಡಿ ಪ್ಯಾರಾಸೈಲಿಂಗ್ ಆಡ್ತೀನಿ ಅಂದರೆ ಎತ್ತಿದ್ರು. ಆದರೂ ಆಲ್ರೆಡಿ ನಮ್ಮಪ್ಪ ಹೇಳಿದ್ರು ಆಡೋಗಿ ಏನಾಗಲ್ಲ ಅಂತ. ಇವನ್ಗೆ ನಮ್ಮ ಅಮ್ಮಗೆ ಇಬ್ರಿಗೂ ನೀರಂದರೆ ಭಯ ಗೈಸ್. ಇಬ್ರಿಗೂ ಮೀಟ್ರಿಲ್ಲ ಏನಾಡೋಕ್ಕೂ. ಅಡ್ವೆಂಚರ್ ಗೇಮ್ ಅಂದ್ರೆ ಭಯ. ಅವ್ನು ಇವಾಗ ಫೋರ್ಸ್ ಮಾಡಿ ಇದಕ್ಕೆ ಕಳಿಸ್ತಿದ್ದೀನಿ ಜೆಟ್ಸ್ಕಿ ಆಡೋಕ್ಕೆ. ಎಲ್ಲೋದ ಇದಕ್ಕೆ ಫೋರ್ಸ್. ಸ್ಪೆಕ್ಸು ಹಾಕೊಂತ ಇಲ್ಲ ಅವನು. ನಾನು ಬಿದ್ದೋಗ್ಬಿಟ್ರೆ ಇದು ಅಂತೆ. ತುಂಬ ಭಯ ಗೈಸ್ ನೀರಂದರೆ. ನಾನು ಸ್ಕೂಬಾ ಡೈವಿಂಗ್ನು ಕ್ಯಾನ್ಸಲ್ ಮಾಡಿಕ್ಕಿದ್ರು, ಯಾಕಂದರೆ ಅವ್ನು ನಂಗೆ ಕಂಪ್ನಿ ಕೊಟ್ಟಿಲ್ಲ. ಅದಕ್ಕೆ ಹೋಗ್ತೀಯಪ್ಪ ಇನ್ನು ಮುಂದಕ್ಕೆ. ಪ್ಯಾರಾಸೈಲಿಂಗು ನೋಡಿ ಗೈಸ್, ಅಲ್ಲಿ ಹೋಗ್ತವನೆ. ಹೆಂಗಿತ್ತು? ಸೊ ಗೈಸ್ ಇವಾಗ ಫಿಶ್ ಮೀಲ್ಸ್ ತಿಂತಿದ್ದೀನಿ ಗೈಸ್. ಕಾರೆಲ್ಲ ಫುಲ್ ಬಿಸಿ ಆಗ್ಬಿಟ್ಟೈತೆ. ಎಷ್ಟು ಬಿಸಿಲು ಅಂದರೆ, ಟೈಮ್ ಬಂದು 3. ಸೊ ಗೈಸ್ ನಮ್ಮಮ್ಮಗೆ ಒಂದು ಡ್ರೀಮ್ ಇತ್ತು. ಯಾವಾಗ ಹೇಳ್ತಾಯಿದ್ರು, ನಾನು ಪ್ರೈವೇಟ್ ಯಾಟಲ್ಲಿ ಬರ್ಡೇ ಮಾಡ್ಕೊಬೇಕು ಅಂತ. ಸೊ ಇವಾಗ ಅದು ಆಲ್ಮೋಸ್ಟ್ ಫುಲ್ಫಿಲ್ ಆಗಿದೆ. ಇವಾಗ ಅಲ್ಲಿಗೆ ಬಂದಿದ್ದೀವಿ, ಬನ್ನಿ ನೋಡೋಣ. ಸೊ ಗೈಸ್ ನೋಡಿ, ನಾವು 4 ಜನ ಇರೋದ್ರಿಂದ ಅದು ಚಿಕ್ಕದು. ಗೈಸ್ ದಿಸ್ ಇಸ್ ಆರ್ ಯಾಟ್. ಚೆನ್ನಾಗಿದೆ ನೋಡಿ. ಆ್ಯಕ್ಚುಲಿ ನಾವು ಪರ್ಫೆಕ್ಟ್ ಟೈಮಿಗೆ ಬಂದ್ರಿ, ಸನ್ಸೆಟ್ ಟೈಮ್. ಸೊ ಗೈಸ್ ವಾವ್, ಇಲ್ಲ ಇವ್ರ ಮಮ್ಮಿ ಭಯ ಬೀಳ್ತವೆ. ಇದಕ್ಕೆ ದಾರಿ ಇರೋದೇ ಹಿಂಗೆ, ಇಷ್ಟೇ. ಸೊ ಗೈಸ್ ನಾವೇನು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಎಲ್ಲ ಡ್ರೋನಲ್ಲಿ ಮಾಡಿಸಿದ್ದೀವಿ. ಅದು ಬಂದಮೇಲೆ ಹಾಕ್ತೀವಿ. ಸೊ ಗೈಸ್ ನೋಡಿ, ಕ್ರೂಸ್ ಸರಿ ಯಾಟ್ ಈ ಥರ ಇದೆ. ಮಮ್ಮಿ ಪಪ್ಪ ಅಲ್ಲಿದ್ದಾರೆ ಆ್ಯಂಡ್ ಇವನು ಇಲ್ಲಿ. ಇದು ಲೈಕ್ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವಾಗ ಮ್ಯೂಸಿಕ್ ಪ್ಲೇ ಆಗ್ತಿದೆ. ಸೊ ಗೈಸ್ ಇವಾಗ ಮುಗೀತು ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಸಖತ್ತಾಗಿತ್ತು, ನೆಕ್ಸ್ಟ್ ಲೆವೆಲ್. ನೋಡಿ ಹಿಂಗೆ ನಡ್ಕೊಂಡು ಹೋಗಬೇಕು. ಇಟ್ ವಾಸ್ ಸೋ ಗುಡ್. ಐ ಲಿಟ್ರಲಿ ಲವ್ಡ್ ಇಟ್. ಆ್ಯಂಡ್ ನಮ್ಮಮ್ಮ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ. ಸೊ ಇವತ್ತು ಆಯಿತು. ಆ್ಯಂಡ್ 2 hours ಅದು 2 hours ಇರ್ಬೋದು. ನಾವು 1 hour ಸೇಲ್ ಮಾಡ್ತಾರೆ, 1 hour ಸೇಲಿಂಗು, ಆಮೇಲೆ 1 hour ಸ್ಟಾಪ್ ಮಾಡಿರ್ತಾರೆ ಮಿಡ್ ಆಫ್ ದ ಓಷನ್.
ಒಂದು ಡ್ರೀಮ್ ಇತ್ತು ನನಗೆ, ಏನು ಪ್ರೈವೇಟ್ ಟಚಲ್ಲಿ ಬರ್ಡೇ ಮಾಡ್ಕೊಬೇಕು ಅಂತ. ಅದು ಇವತ್ತು ಫುಲ್ಫಿಲ್ ಆಯಿತು. ಸೊ ಥ್ಯಾಂಕ್ ಯು ಗೈಸ್. ಏನು ನಮ್ಮ ಫ್ಯಾಮಿಲಿಗೆ ತುಂಬ ಥ್ಯಾಂಕ್ಸ್. ಗೈಸ್ ನಮ್ಮ ಅಮ್ಮಗೆ ಏಜ್ ಆಗ್ಬಿಡ್ತು. ಏಜ್ ಎಲ್ಲ ಸ್ಟಿಲ್ ಇನ್ನ ಯಂಗ್ ಏಜ್ ನೋಡಿ. ಇನ್ನ ಮೈ ಸಂತೂರ್ ಮಾಮಿ ಇನ್ನ ಏಜ್ ಆಗಿಲ್ಲ, ಇನ್ನ ತುಂಬ ಕಮ್ಮಿ ಏಜು. ಗೈಸ್ ನೋಡಿ, ಗೋವಾದಲ್ಲೂ ನಮ್ಮ ಮಲ್ಲಿಕಾ ಬಿರಿಯಾನಿ ಇದೆ. ಗೋವಾದಲ್ಲೂ ಮಲ್ಲಿಕಾ ಸುಪ್ರೀಮಸಿ. ಫೈನಲಿ ನಮಗೆ ವೈಬ್ ಆಗೋ ಊಟ ಸಿಕ್ತು. ಅದು ಮಲ್ಲಿಕಾನೇ ಸಿಕ್ಕಿದೆ. ಬಟ್ ದಿಸ್ ಇಸ್ ಡಿಫ್ರೆಂಟ್. ಬಟ್ ರೀಲ್ಸಲ್ಲೆಲ್ಲ ನೋಡಿದ್ದೆ ಮಲ್ಲಿಕಾ ಬಿರಿಯಾನಿ. ಕರ್ನಾಟಕ ಸ್ಮೆಲ್, ಗೋವಾದಲ್ಲಿ ಕರ್ನಾಟಕ ಸ್ಮೆಲ್. ಸೊ ಬಿರಿಯಾನಿನ ಸೇಮ್ ಹಂಗೆ ಐತೆ ಸ್ವಲ್ಪ. ಬಟ್ ನಾಟ್ ಒರಿಜಿನಲ್ ನೋಡು. ಎಲ್ಲಿ ಫೋನ್ ಕ್ಯಾಪ್ ಪರವಾಗಿಲ್ಲ. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಬಂದು ಡೇ 3 ನಾವಿವತ್ತು ಸೌತ್ ಗೋವಾಗೆ ಹೋಗ್ತಿದ್ದೀವಿ. ಆ್ಯಂಡ್ ಇವತ್ತು ಜಸ್ಟ್ ಲೈಕ್ ಕಂಪ್ಲೀಟ್ 1 ಡೇ ಫುಲ್ ಸೌತ್ ಗೋವಾ ಎಕ್ಸ್ಪ್ಲೋರ್ ಮಾಡ್ತೀವಿ. ಯಾಕಂದರೆ ಇಷ್ಟು ದಿನ ಬರೀ ನಾರ್ತ್ ಗೋವಾದಲ್ಲೇ ಇದ್ವಿ. ಸೊ ಇವಾಗ ಸೌತ್ ಗೋವಾಗೆ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಆ್ಯಂಡ್ ಅಲ್ಲೂ ಚೆನ್ನಾಗಿದೆ ಪ್ಲೇಸಸ್. ಲೈಕ್ ನಾರ್ತ್ ಗೋವಾಗಿಂತ ಸೌತ್ ಗೋವಾ ಚೆನ್ನಾಗಿದೆ. ಸೊ ನೆನ್ನೆ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು ಪ್ರೈವೇಟ್ ಯಾರ್. ಸೊ ಇವಾಗ ಸೌತ್ ಗೋವಾ. ಆ್ಯಂಡ್ ಇವನು ಹಿಂಗಿದ್ದಾನೆ, ಎಲ್ಲರೂ ನಮ್ಮಮ್ಮ ಫೋಟೋಶೂಟ್ ಮಾಡ್ತಿದ್ದಾರೆ. ಆ್ಯಂಡ್ ದಿಸ್ ಇಸ್ ಮೈ ಔಟ್ಫಿಟ್. ಆ್ಯಂಡ್ ನಾನು ಮೊನ್ನೆ ಪ್ಯಾರಾಸೇಲಿಂಗ್ ಮಾಡೋಕ್ಕಾಗಲ್ಲ. ಸೊ ಲಾಸ್ಟ್ ಡೇ ಹೋಗ್ತಾಯಿದ್ದೀನಿ ಪ್ಯಾರಾಸೇಲಿಂಗ್ಗೆ. ನಾವು ಬ್ಯಾಂಗ್ಳೂರ್ಗೆ ಹೋಗೋದಿನ ಲಾಸ್ಟ್ ಡೇ ಮಾಡಲೇಬೇಕು ಅಂತ ಐ ಆಮ್ ಗೋಯಿಂಗ್. ದಿಸ್ ಇಸ್ ಮೈ ಔಟ್ಫಿಟ್. ಸೊ ಗೈಸ್, ನಾನು ಏನಕ್ಕೆ ನೆನ್ನೆ ಪ್ಯಾರಾಸೇಲಿಂಗ್ ಆಡೋಕ್ಕಾಗಿಲ್ಲ ಅಂದರೆ ಬಿಕಾಸ್ ಇದು ಯಾರೂ ಬಂದಿಲ್ಲ ಕಂಪ್ನಿಗೆ. ಸೊ ಅಲ್ಲಿ ಅಟ್ಲೀಸ್ಟ್ ಸೊ ಅವ್ರಿಗೆ ಅಟ್ಲೀಸ್ಟ್ ಅರೌಂಡ್ 7 to 8 ಮೆಂಬರ್ಸ್ ಬೇಕು. ಆಲ್ರೆಡಿ ಒಂದು ಬ್ಯಾಚ್ ಹೋಗ್ಬಿಟ್ಟಿತ್ತು. ನಾನು ಆಮೇಲೆ ಲೇಟಾಗಿ ಹೋದೆ. ಸೊ ಇನ್ನೂ ವೆಯ್ಟ್ ಮಾಡ್ತಾನೆ ಇದ್ರಿ, ಯಾರೂ ಬರಲಿಲ್ಲ. ಸೊ ಅವ್ರು ಇಟ್ಕೊಂಡು ವೆಯ್ಟ್ ಮಾಡಿ ಅಂತ ನಾನು ಒಂದು 3 to 4 hours ವೆಯ್ಟ್ ಮಾಡಿದೆ, ಯಾರೂ ಬಂದಿಲ್ಲ. ಅದಕ್ಕೆ ಇಟ್ಕೊಂಡು ನಮ್ಮಪ್ಪ ಸರಿ ಲಾಸ್ಟ್ ಡೇ ಒಂದ್ಸಲಿ ಬೆಳಗ್ಗೆನೇ ಬಂದು ಟ್ರೈ ಮಾಡೋಣ, ಮೇ ಬಿ ಸಿಗ್ಬೋದು ಅಂತ. ಸೊ ಐ ವಾಂಟ್ ಟು ಟ್ರೈ. ಬಟ್ ಅಟ್ಲೀಸ್ಟ್ ಲಾಸ್ಟ್ ಡೇ ಅಟ್ಲೀಸ್ಟ್ ಒಂದಷ್ಟು ಬ್ಯಾಚ್ ಸಿಗಬೇಕು. ನನ್ನ ತಮ್ಮನೂ ಕಂಪ್ನಿ ಕೊಡ್ತಾಯಿಲ್ಲ. ಸೊ ಅವ್ರಿಗೂ ಜಾಸ್ತಿ ಜನ ಬೇಕು, ಇಬ್ಬರಿಬ್ಬರನ್ನೇ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದರು. ಸೊ ನೋಡೋಣ, ಲಾಸ್ಟ್ ಡೇ ನನ್ನ ಲಕ್ ಇದ್ದರೆ ಐ ಕ್ಯಾನ್ ಡೂ ಇಟ್. ಬಟ್ ಮಾಡಬೇಕು. ಸ್ಕೂಬಾ ಡೈವಿಂಗ್ ಅಟ್ಲೀಸ್ಟ್ ಕ್ಯಾನ್ಸಲ್ ಆಯಿತು. ಅಟ್ಲೀಸ್ಟ್ ಐ ಶುಡ್ ಡೂ. ಇಷ್ಟು ಸೆಕೆ ಅಂದರೆ ನಾವು ಸನ್ಸ್ಕ್ರೀನ್ ಹಾಕ್ಕೊಂಡ್ರು ಇಟ್ಸ್ ವೇಸ್ಟ್. ಸನ್ಸ್ಕ್ರೀನ್ ಹಾಕ್ಕೊಂಡು ಏನೂ ನಿಲ್ತಾ ಇಲ್ಲ. ಮೇಕಪ್ಪೇ ಬೇಡ. ನಾನಂತೂ ಮೇಕಪ್ಪೇ ಇಲ್ಲ, ಜಸ್ಟ್ ಲಿಪ್ಸ್ಟಿಕ್ ಅಷ್ಟೇ. ಇವ್ರು ಫುಲ್ ಮೇಕಪ್. ಹಾಂ, ರೀಲ್ಸ್ನ ನೋಡಿಕೊಂಡು ಒಂದು ರೆಸ್ಟೋರೆಂಟಿಗೆ ಕರ್ಕೊಂಬಂದಿದ್ದೀನಿ, ಬ್ಲೂ ಹೆವೆನ್ ಅಂತ. ನೋಡೋಣ ಬನ್ನಿ ಹೆಂಗಿದೆ. ಸೊ ಗೈಸ್ ನೋಡಿ, ಇದು ಬಂದು ಬಟ್ಕರ್ ಥಾಲಿ ಅಂತ ರೀಲ್ಸಲ್ಲಿ ನೋಡಿ ಬಂದೆ. ಆ್ಯಂಡ್ ಇಟ್ಸ್ ಸೋ ಗುಡ್. ಚಿಕನ್ ಥಾಲಿ. ನಾನು ಶೆಲ್ ಟ್ರೈ ಮಾಡ್ತಾರೆ ಫಸ್ಟ್ ಟೈಮ್. ತಿಂದು ಹೆಂಗಾಯ್ತು? ಫಸ್ಟ್ ಟೈಮ್ ಗೈಸ್ ಟ್ರೈ ಮಾಡ್ತಾರೆ ನೋಡೋಣ. ಗೈಸ್ ಇದು ಬಂದು ಕೋಲ್ವಾ ಬೀಚ್. ನಾವಿವಾಗ ಸೌತ್ ಗೋವಾದಲ್ಲಿ ಇದ್ದೀವಿ. ಸೌತ್ ಗೋವಾದಲ್ಲಿ ಕೋಲ್ವಾ ಬೀಚ್. ಗೈಸ್ ಫುಲ್ ಅಲ್ಲಿಂದ ಡ್ರೈವ್ ಮಾಡ್ಕೊಂಡ್ಬಂದೆ more than 40 kilometers just for this view point, the Cape. ಸೊ ಗೈಸ್ ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೋದಾಗಿತ್ತು. ಬಟ್ ಕರೆಂಟ್ಲಿ ಕೆಫೆ ಟೆಂಪ್ರರಿ ಕ್ಲೋಸ್ ಆಗಿದೆಯಂತೆ, ಅದಕ್ಕೆ ಅಲೋ ಮಾಡ್ತಿಲ್ಲ. ದಿಸ್ ಇಸ್ ಅ ಮಾರ್ನಿಂಗ್ ವ್ಯೂ ಫ್ರಮ್ ದ ಕಾಟೇಜ್. ಹಿಂಗಿದೆ. ಆ್ಯಂಡ್ ನಂಗೆ ಈ ವ್ಯೂ ತುಂಬ ಇಷ್ಟ. ಇವಾಗ ಬ್ರೇಕ್ಫಾಸ್ಟ್ ತಿನ್ನೋಕೆ ಹೋಗ್ತಿದ್ದೀವಿ. ಗೋವಾದಲ್ಲಿ ಗೈಸ್ ಎಲ್ಲ ಚೆನ್ನಾಗಿದೆ ಎಕ್ಸೆಪ್ಟ್ ಬ್ರೇಕ್ಫಾಸ್ಟ್. ಯು ಡೋಂಟ್ ಗೆಟ್ ಗುಡ್ ಬ್ರೇಕ್ಫಾಸ್ಟ್ ಅಟ್ ಆಲ್. ಹ್ಯಾಬಿಟ್ ಬೇರೆ ಎಲ್ಲ ಓಕೆ, ಬಟ್ ಬ್ರೇಕ್ಫಾಸ್ಟ್ ಓಕೆಶ್. ಸೊ ಗೈಸ್, ಟುಡೇ ಇಸ್ ಅವರ್ ಲಾಸ್ಟ್ ಡೇ ಇನ್ ಗೋವಾ. ಮುಗೀತು ಗೋವಾ ಡೈರೀಸ್. ಆ್ಯಂಡ್ ಅನ್ಮೆಮೊರೇಬಲ್ ಬರ್ಡೇ. ಸೊ ಎಲ್ಲ ಮುಗೀತು. ಅನ್ಫರ್ಗೆಟಬಲ್ ಬರ್ಡೇ. ಮೆಮೊರೇಬಲ್. ಸೊ ಎಲ್ಲ ಮುಗೀತು. ಇವಾಗ ಚೆಕ್ಔಟ್ ಆಗ್ತದೆ. ನಾವು ಕಾಟೇಜಸಲ್ಲಿ ಈಗ ಗೋವಾಗೆ ಬಂದಮೇಲೆ ಒಂದು ರೋಡನ್ನು ಮಾತ್ರ ಮಿಸ್ ಮಾಡಬಾರ್ದು. ಸೊ ಈಗ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಹೋದ್ಮೇಲೆ ಹೇಳ್ತೀವಿ ಪ್ಯಾರಾ ರೋಡ್ ಅಂತ.
ಸೊ ಗೋವಾಗ ಬಂದಮೇಲೆ ಎಲ್ಲರೂ ಅಲ್ಲಿ ವಿಸಿಟ್ ಮಾಡ್ತಾರೆ. ಸೊ ಅಲ್ಲಿ ಹೋಗಿ ಒಂದು ಸ್ವಲ್ಪ ಫೋಟೋಸ್ ತೊಗೊಂಡು ಡೈರೆಕ್ಟ್ ಏರ್ಪೋರ್ಟ್ಗೆ. ಗೈಸ್ ಇವಾಗ ಕಾಯಾಕಿಂಗ್ ಮಾಡೋಕೆ ಹೋಗ್ತಾ ಇದ್ದೀವಿ. ಡೇರ್ ಡೆವಿಲ್ ಋತು ಜೊತೆ ಟೂಕಿ ಮಿತಿ ಭಯ ಗೈಸ್. ಇವಾಗ ನೋಡ್ತೀನಿ ಬನ್ನಿ. ಅವಾಗೇನೆ ಹೇಳ್ತಾ ಇದ್ದ ಮಾಡ್ಬೇಕಾ ಅಂತ. ಸೊ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀವಿ. ಡಿ ಫಾರ್ ಡೇರ್ ಡೆವಿಲ್ ಋತು ಆ್ಯಂಡ್ ಮಿಥಿಲ್ ಕುಕ್. ಕ್ಯಾಮ್ರಾ ಮುಂದೆ ತೋರಿಸ್ಕೊಂತಾರೆ ಇಬ್ರಿಗೂ ಭಯ. ಸರಿ ನೀನೇ ಡ್ರೈವ್ ಮಾಡಬೇಕು. ನೀನು ಮಾಡ್ತೀಯ ನೋಡಿ ಬಿಟ್ರ ನಂಗೆ ಪ್ಯಾರಾಸೈಲಿಂಗ್ ಮಾಡೋಕ್ಕೆ ಚಾನ್ಸೇ ಸಿಗಲಿಲ್ಲ. ಸುಮ್ಮನೆ ನೀನು ತಾನೇ ಓಡಿಸೋದು. ನಾನು ಗೈಸ್ ಸಖತ್ ಕಷ್ಟ ಗೈಸ್. ಇದು ಕೈ ನೋವೇ ಬಂದ್ಬಿಟ್ಟು ನಾ ಟೈಮ್ ಕೊಟ್ಟವ್ರೆ ಗೈಸ್. ಆಗಲ್ಲ ನಮ್ಮ ಕೈಯಲ್ಲಂತೂ ಸಖತ್ ಕೈ ನೋವು ಬರುತ್ತೆ. ಅದ್ರೋ ಮಾಡಿ ನೋಡಿ ನಮ್ಮ ರೋವರ್ ಎಲ್ಲ ಬಟ್ಟೆ ತುಂಬ ಕಷ್ಟ, ಸುಸ್ತಾಗ್ಬಿಡ್ತೈತೆ ಅದು ಈ ಬಿಸಿಲಲ್ಲಿ ಗೈಸ್. ಇವಾಗ ಇಲ್ಲಿ ಪಾರಾ ರೋಡಲ್ಲಿ ಸೈಕಲ್ ರೆಂಟ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಗೊತ್ತಿತ್ತು ನಿಂಗೆ ಇಲ್ಲಿ ಸೈಕಲ್ ಇರೋದು ಗೊತ್ತಿದ್ದಿಲ್ಲ ಗೈಸ್. ಇಲ್ಲಿ ಬಂದು ನೋಡಿದ್ರೆ ಸೈಕಲ್ ಫಾರ್ ರೆಂಟ್ ಅಂತ ಇತ್ತು. ಸೊ ಗೈಸ್ ಇದೆ ಪಾರಾ ರೋಡ್, ಹಿಂಗಿದೆ. ನಾನು ಇನ್ನೂ ಜಾಸ್ತಿ ಇರುತ್ತೆ ಅಂದ್ಕೊಂಡೆ, ಮರ ಎಲ್ಲ ಕಮ್ಮಿನೇ. ಸೊ ಗೈಸ್ ನಾವು ಮತ್ತೆ ಮಲ್ಲಿಕಾ ಬಿರಿಯಾನಿಗೆ ಬಂದಿದ್ದೀವಿ, ಯಾಕಂದರೆ ಚೆನ್ನಾಗಿತ್ತು ಟೇಸ್ಟು. ಅದಕ್ಕೆ ಚಿಕನ್ ಬಿರಿಯಾನಿ, ನಂಗೆ ಬಿರಿಯಾನಿ ಬೇಡ, ಎಗ್ ಫ್ರೈಡ್ ರೈಸ್ ಹೇಳಿದ್ದೀನಿ. ಏರ್ಪೋರ್ಟ್ ರೀಚ್ ಆದ್ವಿ, ಡಬಲ್ ಏರ್ಪೋರ್ಟ್. ಆ್ಯಂಡ್ ಹಾಂ, ಅಲ್ಲಿಂದ ಯಾಕಷ್ಟು ಸುಸ್ತಾಗುತ್ತೆ. ಸೊ ಗೈಸ್ ನಾನು KFC ನಾನು ತೊಗೊಳ್ಳೋಣ ಅಂತ ಬಂದೆ. ನಾನು 10 ಮಿನಿಟ್ಸಲ್ಲಿ ಫ್ಲೈಟ್ ಹೋಗ್ತಾ ಇದ್ದೀನಿ. ಹಂಗೆ ನಾನು ಏನಪ್ಪ ನಗು ನಿಂಕ? ವಾಟ್ಸ್ ಮೇಕಿಂಗ್ ಯು ಲಾಫ್ ಸೋ ಮಚ್? ಗೈಸ್ ಬ್ಯಾಂಗ್ಳೂರ್ ರೀಚ್ ಆದ್ವಿ ಇವಾಗ. ಇಟ್ಸ್ ಅರೌಂಡ್ 10:30 ಏನೋ. ರೀಚ್ಡ್ ಹೋಮ್. ಸೊ ಗೈಸ್ ಇಷ್ಟ ಆಗಿತ್ತು ನಮ್ಮ ಗೋವಾ ಸೀರೀಸ್. ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಬಟ್ ಸಿಕ್ಕಾಪಟ್ಟೆ ಬಿಸಿಲು, ಏನಕ್ಕಾದರೂ ಹೋದೆ ಅನಿಸ್ಬಿಡ್ತು. ಇಟ್ ವಾಸ್ ಸೋ ಹಾಟ್, ಲೈಕ್ ಅರೌಂಡ್ 40 ಡಿಗ್ರೀಸ್ 42 ಡಿಗ್ರೀಸ್ ಏನೋ ಇತ್ತು. ಓ ಮೈ ಗಾಡ್, ತುಂಬ ಬಿಸಿಲು. ಆಫ್ಟರ್ನೂನ್ ಅಂತೂ ಆಚೆ ಹೋಗೋಕ್ಕೆ ಆಗಲ್ಲ. ಬಟ್ ಅದರ್ ದೆನ್ ದಟ್ ಎವ್ರಿಥಿಂಗ್ ಎಲ್ಸ್ ವಾಸ್ ಸೋ ಗುಡ್. ನಾವಂತೂ ತುಂಬ ಎಂಜಾಯ್ ಮಾಡಿದ್ರಿ. ಆ್ಯಂಡ್ ನಮ್ಮಮ್ಮ ಬರ್ಡೇ ಅಂತೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಷ್ಟೇ ಗೈಸ್, ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಯೂಟ್ಯೂಬ್ ಚಾನಲ್.